ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕರ್ನಾಟಕ ರಾಜ್ಯದಲ್ಲಿ ಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಧಿಕಾರಕ್ಕೆ ಬರಬೇಕೆಂದು ಜನತೆ ಬಯಸಿದ್ದು, ಈ ಚುನಾವಣೆಯಲ್ಲಿ ಪಕ್ಷ 125ರಿಂದ 130 ಸ್ಥಾನಗಳನ್ನು ಪಡೆಯುವುದು ಖಚಿತವೆಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಡಬಲ್ ಇಂಜಿನ್ ಸರ್ಕಾರ ತನ್ನ ಆಡಳಿತಾವಧಿಯಲ್ಲಿ ಜನಪರವಾದ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದೆ ಎಂದು ತಿಳಿಸಿದರು. ರಾಜ್ಯದ ಬಿಜೆಪಿ ಸರ್ಕಾರ ಸಮಾಜದ ವಿವಿಧ ಸ್ತರಗಳ ಜನರ ಪ್ರಗತಿಗಾಗಿ 16 ಪ್ಯಾಕೇಜ್ಗಳಿಂದ ವಿವಿಧ ಕ್ಷೇತ್ರಗಳಿಗೆ ಸರ್ಕಾರ ನೀಡಿದೆ. ಕೋವಿಡ್ ಕಾಲದಲ್ಲಿ ಸರ್ಕಾರ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಎಂದರು. ಮಡಿಕೇರಿ ಕ್ಷೇತ್ರದ ಎಂಪಿ ಅಪ್ಪಚ್ಚುರಂಜನ್ ಹಾಗೂ ವಿರಾಜಪೇಟೆ ಕ್ಷೇತ್ರದ ಕೆಜಿ ಬೋಪಯ್ಯ ಅವರು ಚುನಾವಣೆಯಲ್ಲಿ ನಿಚ್ಚಳ ಬಹುಮತದೊಂದಿಗೆ ನಿರಾಯಾಸ ಗೆಲುವನ್ನು ದಾಖಲಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷ ತೊರೆದಿರುವ ಬಿಎ ಜಿವಿಜಯ ಅವರ ಈಗಿನ ನಡೆ ಸ್ವಾಗತಾರ್ಹವಾಗಿದೆ. ಈಗಲಾದರೂ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆಯಲ್ಲ ಎಂದು ಸದಾನಂದಗೌಡ ಹೇಳಿದರು. ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ಈಗಾಗಲೇ ಗೇರಪ್ ಆಗಿವೆ. ಪೂರ್ತಿ ಅಖಾಡದಲ್ಲಿ ತಮ್ಮ ಎಲ್ಲವನ್ನು ಕೂಡ ಪ್ರಯೋಗ ಮಾಡುವಂಥ ಆ ಒಂದು ಹಂತಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಂದದನ್ನು ಕಂಡಿದ್ದೀರಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇದೊಂದು ಸವಾಲಿನ ಚುನಾವಣೆ. ಪ್ರಾಯಶಃ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮಾರು 8 ವರ್ಷಗಳ ಕಾಲ ಆಡಳಿತ ಮಾಡಿದ್ದರೂ ಕೂಡ ಯಾವತ್ತೂ ಚುನಾವಣಾ ಸಂದರ್ಭದಲ್ಲಿ ನಾವು ಪೂರ್ತಿ ಬಹುಮತದಲ್ಲಿ ಬರಲಿಲ್ಲ. 2008ರಲ್ಲಿ 110 ಸ್ಥಾನಗಳನ್ನು ಪಡ್ಕೊಂಡೆವು. ಆಮೇಲೆ ನಡೆದಂಥ ವಿದ್ಯಮಾನ ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಂತರಿಕ ಗೊಂದಲಗಳಿಂದಾಗಿ KJPಯಲ್ಲಿ ಆದದನ್ನು ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮದೇ ಮತ ವಿಭಜನೆ ಕ್ರೋಢೀಕರಣ ಅದು ಹಿನ್ನೆಲೆ ಆದ ಕಾರಣ ನಮಗೆ ಸ್ವಲ್ಪ ಹಿನ್ನಡೆ ಆದನ್ನು ಕೂಡ ನಾವು ನೋಡಿದ್ದೇವೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಅತಂತ್ರ ಸರ್ಕಾರ, ನಾವು 104ರಲ್ಲಿ ಸಮಾಧಾನ ಪಟ್ಕೊಳ್ಬೇಕಾದಂಥದ್ದನ್ನು ನೀವು ಕಂಡಿದ್ದೀರಿ. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ನಿಶ್ಚಯ ಮಾಡಿದೆ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಕನಿಷ್ಠ 125-130 ಸ್ಥಾನಗಳನ್ನು ಗಳಿಸಿ ರಾಜ್ಯದಲ್ಲಿ ಅಧಿಕಾರ ಮಾಡಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕಳೆದ 3.5 ವರ್ಷದ ಅವಧಿಯಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ, ವಿಶೇಷವಾಗಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಸಹಯೋಗ, ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಇಡೀ ರಾಜ್ಯದ ಜನ ಜನರ ಆಶೀರ್ವಾದ ಸಿಗದೆ ಹೋದರೂ ಆಪರೇಷನ್ ಕಮಲ ನಡೆಸಿ ಕಾಂಗ್ರೆಸ್ ಶಾಸಕರನ್ನ ಕದ್ದು ಸರ್ಕಾರ ನಡೆಸುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತಲೆ ತಗ್ಗಿಸುವಂತೆ ಮಾಡಿರುವ ಬಿಜೆಪಿಗೆ ಮತದಾರರು ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದರು. ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಗಳವಾರ ಏರ್ಪಡಿಸಿದ್ದ ಚುನಾವಣಾ ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ರಾಷ್ಟ್ರದ ರಕ್ಷಣೆಗಾಗಿ ಮಕ್ಕಳ, ಮಹಿಳೆಯರ, ರೈತರ ಮತ್ತು ಕಾರ್ಮಿಕರ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕೆಂದರು. ಕೊರೋನಾ, ಭೂಕುಸಿತ, ಬರಗಾಲ ಬಂದಾಗ ರಾಜ್ಯಕ್ಕೆ ಬಾರದ ಪ್ರಧಾನಿ ನರೇಂದ್ರ ಮೋದಿ ಹುಲಿ ನೋಡಲು ಬಂದಿದ್ರು ಅಂತ ಟೀಕಿಸಿದ್ರು. ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಗೊಂಡಿತ್ತು. ಆದರೆ ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನ
ಆಸೆ ಆಮಿಷ ಒಡ್ಡುವುದರ ಜೊತೆಗೆ ಬೆದರಿಕೆ ಮೂಲಕ ಸಮ್ಮಿಶ್ರ ಸರ್ಕಾರ ಉರುಳಿಸಿ ಅಧಿಕಾರಕ್ಕೆ ಬಂದರು. ಉಜ್ವಲ ಯೋಜನೆಯಡಿ ಉಚಿತ ಸಿಲಿಂಡರ್ ನೀಡುತ್ತೇವೆ ಎಂದು ಹೇಳಿ 400 ರೂಪಾಯಿ ಬೆಲೆ ಇದ್ದ ಗ್ಯಾಸ್ ಬೆಲೆಯಿಂದ 1200ಕ್ಕೆ ಏರಿಸಿದ್ರು. ಜಿಎಸ್ಟಿ ಹೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಬಡವರ ಕಣ್ಣಲ್ಲಿ ರಕ್ತ ಬರುವಂತೆ ಮಾಡಿದ್ರು. ಬಡವರ ಹಸಿವು ನೀಗಿಸುವ ಉದ್ದೇಶದಿಂದ ಜಾರಿಗೆ ತಂದ ಇಂದಿರಾ ಕ್ಯಾಂಟೀನ್ ಅನ್ನು ಮುಚ್ಚಲಾಗಿದೆ. ಇಂತಹ ಬಡವರ ವಿರೋಧಿ ಬಿಜೆಪಿಯಿಂದ ಈ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಉತ್ತರ ನೀಡಬೇಕೆಂದರು. ಕೊಡಗಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಮಂತ್ರಗೌಡ ಹಾಗೂ ಎಸ್ ಪೊನ್ನಣ್ಣ ಅವರಿಗೆ ಮತ ನೀಡುವ ಮೂಲಕ ಜಯಗಳಿಸುವಂತೆ ಮಾಡಬೇಕೆಂದರು. ಮಾಜಿ ಸಚಿವೆ ಉಮಾಶ್ರೀ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ನೀಡಿತು. ಆದರೆ ಬಿಜೆಪಿ ಯಾವುದೇ ರೈತರ, ಕಾರ್ಮಿಕರ, ಜನಸಾಮಾನ್ಯರ ಪರವಾಗಿ ಯಾವುದೇ ಯೋಜನೆ ನೀಡಲಿಲ್ಲವೆಂದರು. ನರೇಂದ್ರ ಮೋದಿ ಅವರು ವಾಸ್ತವ ಮಾಡೋರು, ನಮ್ಮ ಅಕ್ಕಂದಿರು ತಾಯಂದಿರು ಮನೆಯಲ್ಲಿ ಕಟ್ಟಿಗೆ ಒಲೆ ಉಳಿಸುವಾಗ ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ. ಆದ್ರಿಂದ ನಾನು ಅವ್ರಿಗೆ ಉಜ್ವಲ ಯೋಜನೆ ಕೊಡ್ತೀನಿ, ಗ್ಯಾಸ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಬರೀ ಗ್ಯಾಸ್ ಬಿಟ್ಟಿದ್ದಾಯ್ತು ವಿನಃ ಏನು ಸಿಗ್ಲಿಲ್ಲ. ಆಗ 400 ರೂಪಾಯಿ ಗ್ಯಾಸ್ ಬೆಲೆ, ಆಗ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ ಈ ವಿಶ್ವಗುರು ಹೇಳಿದಾಗೆ. ಈಗ 2023ರಲ್ಲಿ ಗ್ಯಾಸ್ ಬೆಲೆ ಏನಾಗಿದೆ? 1200 ರೂಪಾಯಿ. ಕಣ್ಣಲ್ಲಿ ನೀರು ಬರ್ತಾ ಇದೆ ಅಥವಾ ರಕ್ತ ಬರ್ತಾ ಇದೆಯಾ? ಅಷ್ಟೊಂದು ಆಗಿರುವಾಗ ಈ ಮನುಷ್ಯನಿಗೆ ಮನ್ ಕಿ ಬಾತ್ ಮಾತಾಡ್ತಾರೆ. ಈಗ ಬಾಯಿಯ ಬೇನೆ ಮಾತೇ ಆಡೋದಿಲ್ಲ, ಅಡಿಗೆ ಮನೆ ಮಾತೇ ಆಡೋದಿಲ್ಲ. ಸಂತೋಷ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದೇ. ಕುಶಾಲನಗರದಲ್ಲಿ ಪುರಸಭೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಹಳ ಸಂತೋಷ. ಈ ಬಾರಿ ಯಾವ ಕುಶಾಲನಗರ 45 ವರ್ಷದಿಂದ ನೋಡಿದ್ದೆ, ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಕಾರ್ಯಕ್ರಮಗಳನ್ನ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಲ್ಲಿ ಕೊಟ್ಟೋಗಿದ್ರು, ಅದ ನಂತರ ಏನೂ ಆಗಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬಿಡ್ತಾ ಇದ್ದೀನಿ. ಯಾಕಂದ್ರೆ ಗುಂಡೂರಾವ್ ಇದ್ದಾಗ ಎಲ್ಲ ಶಂಕುಸ್ಥಾಪನೆ ಕಲ್ಲುಗಳಲ್ಲಿ ನೋಡಿ ಒಂದೆರಡರ ನನ್ನ ಹೆಸರು ಕೂಡ ಇರುತ್ತೆ. ಆಗ ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿದ್ದೆ. ನಾವು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಶಂಕುಸ್ಥಾಪನೆ ಮಾಡಿ ಹೋಗಿದ್ವಿ. ಅದು ಈ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಹಿಂದೆ ಇರ್ತಕ್ಕಂಥ ಎಲ್ಲವೂ ಸಹ. ಅದಾದ ಮೇಲೆ ಈಗ ನೀವು 15-20 ವರ್ಷದಿಂದ ನೀವು ಆಯ್ಕೆ ಮಾಡಿದ್ದೀರಿ, ಏನ್ ಮಾಡಿದ್ದಾರೆ? ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಮಂತ್ರಗೌಡ, ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಮಾಜಿ ಶಾಸಕ ಕೆಎಂ ಇಬ್ರಾಹಿಂ ಮಾಸ್ಟರ್, ಚುನಾವಣಾ ಉಸ್ತುವಾರಿ ಮಂಜುನಾಥ್ ಗುಂಡೂರಾವ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಕೊಡಗು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಂಬಿ ಗಣೇಶ್, ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಮುಖ್ಯಮಂತ್ರಿ ಜೆಡಿಎಸ್ನ ಕುಮಾರಸ್ವಾಮಿ ಆಗುತ್ತಾರೆ. ಕಳೆದ ಅಲ್ಪಾವಧಿಯಲ್ಲಿ ಅವರು ಕೊಡಗಿಗೆ ಮಾಡಿದ ಕಾರ್ಯಕ್ರಮಗಳನ್ನು ಮೆಲುಕು ಹಾಕಿದ್ರು. ಅನೇಕ ವರ್ಷದ ಬೇಡಿಕೆಯಾಗಿದ್ದ ಸೋಮವಾರಪೇಟೆ, ಕುಶಾಲನಗರ, ವಿರಾಜಪೇಟೆ, ಪೊನ್ನಂಪೇಟೆ ಪ್ರತ್ಯೇಕ ತಾಲೂಕು ಮಾಡಿ ಎಂದು ಕಳೆದ ಅನೇಕ ವರ್ಷದ ಬೇಡಿಕೆಯಿಂದ ಅಧಿಕಾರಕ್ಕೆ ಬಂದ 2 ದಿನಗಳಲ್ಲಿ ಮಾಡಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ 8 ಬಾರಿ ಕೊಡಗಿಗೆ ಭೇಟಿ ನೀಡಿ ಇಲ್ಲಿನ ಸಂಪೂರ್ಣ ಸಮಸ್ಯೆಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಆ ಸಮಯದಲ್ಲಿ ಇಂದು ಗರ್ಜನೆ ಮಾಡ್ತಾ ಇರುವ ವ್ಯಕ್ತಿಗಳು ಕೊಡಗಿನ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದೇ ಪ್ರಯತ್ನ ಮಾಡಿಲ್ಲ, ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡಿಲ್ಲವೆಂದರು. 2023ರ ಚುನಾವಣೆ ಬಹಳ ಅರ್ಥಮೂಲ್ಯವಾದಂಥ ಚುನಾವಣೆ. ಏಕೆ ಅಂತೇಳಿದರೆ ಇವತ್ತು ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳು ಇವತ್ತು ಅಲ್ಪಸಂಖ್ಯಾತರಿದೆ. ಸುಮಾರು 45,000 ಮತಗಳು ಇವತ್ತು ಈ ವಿರಾಜಪೇಟೆ ಕ್ಷೇತ್ರದಲ್ಲಿದೆ. ನಾವು ಕೂಡ ಒಬ್ಬ ಅಲ್ಪಸಂಖ್ಯಾತರಿಗೆ ನಾವು ಇವತ್ತು ಟಿಕೆಟನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಅಂತ ಹೇಳುವಂಥ ವಿಚಾರ ಇಲ್ಲ. ಈ ರಾಜ್ಯದ ಹಿತ ಕಾಯಬೇಕು, ಈ ಜಿಲ್ಲೆಯ ಹಿತವನ್ನು ಕಾಯಬೇಕು, ಈ ಕ್ಷೇತ್ರದ ಹಿತವನ್ನು ಕಾಯಬೇಕು ಅಂತ ಹೇಳುವಂಥ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಅಲ್ಪಸಂಖ್ಯಾತ ಕೊಟ್ಟಿದ್ದೀವಿ. ನಮ್ಮಲ್ಲಿ ಜಾತಿ, ಮತ, ಭೇದ ಭಾವ ಯಾವುದೂ ಇಲ್ಲ. ಜೆಡಿಎಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿದೆ ಜಾತ್ಯತೀತ ಜನತಾದಳ. ಈ ಜೆಡಿಎಸ್ ಪಕ್ಷ ಜಾತ್ಯತೀತ ಅಂತ ಹೇಳುವಂಥ ನಿಲುವಿನಡಿಯಲ್ಲಿ ಇವತ್ತು ಈ ಜಿಲ್ಲೆಯ ಈ ಕ್ಷೇತ್ರ ವಿರಾಜಪೇಟೆ ಕ್ಷೇತ್ರದಲ್ಲಿ ನಾವು ಇವತ್ತು ಕೊಟ್ಟಿದ್ದೀವಿ. ಆದರೆ ಇವತ್ತು ನಮ್ಮಲ್ಲಿ ನಾನು ಎಲ್ಲರನ್ನೂ ಇವತ್ತು ಕೇಳ್ಕೊಳ್ಳೋದಿಷ್ಟೇ, ಜಾತ್ಯತೀತವಾದಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಸಾಯಿ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ಹೇಳಿದರೆ ಇವತ್ತು ಮನ್ಸೂರ್ ಅಲಿಯವರು ಈ ಕ್ಷೇತ್ರದಲ್ಲಿ ಗೆಲ್ಲೇಬೇಕು. ಈ ಕ್ಷೇತ್ರದಲ್ಲಿ ಗೆದ್ದರೆ ಮಾತ್ರ ಜಾತ್ಯತೀತ ಅಂತ ಹೇಳುವಂಥ ಒಂದು ಆ ರಾಷ್ಟ್ರಕ್ಕೆ ನಮಗೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ನಮಗೆಲ್ಲರೂ ಕೂಡ ಒಂದು ಶಕ್ತಿ ಬರುವಂಥ ವಿಚಾರವಾಗ್ತದೆ. ಇವತ್ತು 2018ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದರು, ಹಲವಾರು ಕೊಡುಗೆಗಳನ್ನು ಇವತ್ತು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಏನು ಅವರು ಮುಖ್ಯಮಂತ್ರಿ ಆದಾಗ ಇವತ್ತು 2018ರಲ್ಲಿ ಪ್ರಕೃತಿ ವಿಕೋಪ ಆಯಿತು.
ಆ ಪ್ರಕೃತಿ ವಿಕೋಪದಲ್ಲಿ ಸುಮಾರು 1400 ಜನರಿಗೆ ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು ಮನೆಗಳು ಕಳೆದು ಹೋದವರಿಗೆ ಸುಮಾರು 1 ಲಕ್ಷ ಹಲ್ಲೆ ಕೊಟ್ಟಿರ್ತಕ್ಕಂಥದ್ದು. ಮನೆಯ ಬಾಡಿಗೆ ಸುಮಾರು ಮನೆಗಳ ಸಾಮಾನುಗಳನ್ನು ಕಳ್ಕೊಂಡವರಿಗೆ ಸುಮಾರು 50,000 ಕೊಟ್ಟಿರ್ತಕ್ಕಂಥದ್ದು. ಮನೆ ಬಾಡಿಗೆ ಸುಮಾರು 10,000 1 ವರ್ಷವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಿಮ್ಮ ವಿರಾಜಪೇಟೆ ಕ್ಷೇತ್ರಕ್ಕೆ ಬಾಳುಗೋಡಿನಲ್ಲಿ ಒಂದು ಹಾಕಿ ಸ್ಟೇಡಿಯಂ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ವಿರಾಜಪೇಟೆ ಕ್ಷೇತ್ರದಲ್ಲಿ ಹಲವಾರು ಜನ ಪೊನ್ನಪೇಟೆ ಆಗಿರ್ಬೋದು, ಶ್ರೀಮಂಗಲ ಆಗಿರ್ಬೋದು, ಪುಟ್ಟ ಆಗಿರ್ಬೋದು, ಅಲ್ಲಿಂದ ವಿರಾಜಪೇಟೆಗೆ ಬರಬೇಕು ಅಂತೇಳಿ ಎಲ್ಲ ಜೆಡಿಎಸ್ನ ಪ್ರಮುಖರಾದ ಇಸಾಕ್ ಖಾನ್, ತಾಲೂಕು ಅಧ್ಯಕ್ಷರಾದ PA ಮಂಜುನಾಥ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ KG ಬೋಪಯ್ಯ ವಿರಾಜಪೇಟೆ ನಗರದ ತೆಲುಗರ ಬೀದಿಯಿಂದ ನೂರಾರು ಕಾರ್ಯಕರ್ತರ ಜೊತೆ ಬಿಜೆಪಿ ಪರ ಮತಯಾಚನೆ ಮಾಡಿದರು. ಮೆರವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ನಾಟಕಕಾರ ಅಡ್ಡಂಡ ಕಾರ್ಯಪ್ಪ ರೋಡ್ ಶೋ ನಡೆಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಬಿಜೆಪಿಯ ಮನ್ಮುತ್ತಪ್ಪ ಪಕ್ಷ ಮಾಡಬೇಕಾಗಿರುವ ಅಭ್ಯರ್ಥಿ ಬಗ್ಗೆ ಮಾತನಾಡಿ KG ಬೋಪಯ್ಯ ಪರ ಮತಯಾಚನೆ ಮಾಡಿದರು. ಬಳಿಕ ನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಸಾಗಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮಾಜಿ ಶಾಸಕರು ತನಗೆ ಮತ್ತೊಂದು ಬಾರಿ ಅವಕಾಶ ಮಾಡಿಕೊಡಿ, ನನಗೆ ಮಾತ್ರವಲ್ಲ ಮಡಿಕೇರಿ ಶಾಸಕ ಅಭ್ಯರ್ಥಿ ಅಪ್ಪಚ್ಚು ರಂಜನ್ ಅವರನ್ನ ಕೂಡ ಗೆಲ್ಲಿಸಿ ಕಳಿಸಿ ಅಂತ ನೆರೆದಿದ್ದ ಜನರ ಮುಂದೆ ಮತಯಾಚನೆ ಮಾಡಿದರು. KG ಬೋಪಯ್ಯ ಜಿ ಕಿ, ಸದಾನಂದ ಗೌಡ ಜಿ ಕಿ, बोलो भारत माता की, बोलो भारत माता की. ನಮ್ಮ ನಿಮ್ಮ ಓಟು, ನಮ್ಮ ನಿಮ್ಮ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು, ರಾಜ್ಯ ಸರ್ಕಾರದ ಕೊಡುಗೆಗೆ ವಿಶೇಷವಾಗಿ ಹೆಚ್ಚಿನ ಅನುದಾನವನ್ನು ತಂದಿರುವ ಬೋಪಯ್ಯ, ಯಾವ ಅನುದಾನ ರಸ್ತೆಗಳನ್ನು ಯಾರು ಕೇಳೋ ಹಾಗೆ ಮಾಡಬೇಕು ಅನ್ನುವಂಥ ಇದು ಸರ್ಕಾರದ ಎಲ್ಲ ಅನುದಾನಗಳು ಇವತ್ತು ಕೋವಿಡ್ ನಿಯಂತ್ರಣಕ್ಕೆ ಮೊದಲು ಪ್ರಾಣ ಉಳಿಸೋಣ, ಆಮೇಲೆ ಜೀವನ ಮಾಡೋಣ ಅನ್ನುವ ಒಂದು ಹಿನ್ನೆಲೆಯ ಒಳಗೆ ಒಂದಿಷ್ಟು ನಮ್ಮ ಎಲ್ಲ ಅನುದಾನ ಕಡಿತಗೊಂಡು ಕೋವಿಡ್ ನಿಯಂತ್ರಣಕ್ಕೆ ಹೋಗಿತ್ತು. ಆ ಮಹಾಮಾರಿ ಕಾಯಿಲೆಯಿಂದಾಗಿ ಅವರಿಗೆ ಸನ್ಮಾನ್ಯ KG ಬೋಪಯ್ಯನವರಿಗೆ ಬಂಧುಗಳೇ, ಒಂದು ಬಿಸಿಲಿನಲ್ಲಿ ತಾವೆಲ್ಲ ನಿಂತಿದ್ದೀರಿ ಗೊತ್ತಿದೆ. ಆದರೆ ಜನರ ಉರಿಯನ್ನ ನಿಲ್ಲಿಸಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಭಾರಿ ದೊಡ್ಡ ಸಂಗತಿಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ನಮ್ಮ KG ಬೋಪಯ್ಯನವರು ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದರು. ನೀವು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮಾರು 8 ವರ್ಷಗಳ ಕಾಲ ಆಡಳಿತ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. ಬಂಧುಗಳೇ, ದೇಶವನ್ನೇ ಒಂದು ಮಾದರಿಯನ್ನಾಗಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ 100ರಿಂದ 120 ಸ್ಥಾನಗಳನ್ನು ನೀವು ಗೆಲ್ಲಿಸಿಕೊಟ್ಟಿದ್ದೆ. ಆದಲ್ಲಿ ಕರ್ನಾಟಕವನ್ನು ದೇಶದಲ್ಲೇ ನಂಬರ್ 1 ಸ್ಥಾನವನ್ನಾಗಿ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಬಂಧುಗಳೇ, KG ಬೋಪಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿಗಳ ಪ್ರಕಾರ, ಸಮೀಕ್ಷೆಗಳ ಪ್ರಕಾರ ವಿರಾಜಪೇಟೆ ಕ್ಷೇತ್ರವನ್ನು ಸಮೇತ 1ನೇ ಸ್ಥಾನ 2ನೇ ಸ್ಥಾನದಲ್ಲಿ ಕೊಂಡೊಯ್ದುದನ್ನು ಸಮೇತ ನಾವು ನೋಡಿದ್ದೀವಿ. ಆದರೆ ಕೊರೋನಾ ಬರದಿದ್ದರೆ ಬಹುಶಃ ವಿರಾಜಪೇಟೆ ಕ್ಷೇತ್ರ ನಂಬರ್ 1 ಸ್ಥಾನದಲ್ಲಿ ಇವಾಗಲೂ ಇರುತ್ತಿತ್ತು ಅಂತ ಹೇಳುವಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಬಂಧುಗಳೇ ಮತ್ತು ರಂಜನ್ ಅವರಿಗೆ ಮತ ಹಾಕಿ ಹೆಚ್ಚಿನ ಮತಗಳಿಂದ ಈ ಇಬ್ಬರನ್ನ ಜಯಶೀಲರನ್ನಾಗಿ ಮಾಡಿದಲ್ಲಿ ಮುಂದೆ ಮಂತ್ರಿ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ AS ಪೊನ್ನಣ್ಣ ಅವರ ನಿವಾಸದಲ್ಲಿ ಸುಮಾರು 10 ಮಂದಿ ಸದಸ್ಯರು ವಿವಿಧ ಪಕ್ಷಗಳಿಂದ ಮನನೊಂದು ಪೊನ್ನಣ್ಣ ನಿವಾಸದಲ್ಲಿ ಪೊನ್ನಣ್ಣ ಸಹೋದರರಾದ AS ಮುತ್ತಣ್ಣ ಹಾಗೂ ದಿನು ಪೂವಪ್ಪ ಮತ್ತು ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ, ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ, ಮುಖಂಡರಾದ ಇಸ್ಮಾಯಿಲ್, ಮರ್ವಿನ್ ಲೋಬೋ ಮತ್ತಿತರ ಪ್ರಮುಖರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು.
ಕಾಂಗ್ರೆಸ್ ಪಕ್ಷದ ಬಾವುಟ ನೀಡಿದ ನಗರ ಕಾರ್ಯದರ್ಶಿ ಶಶಿಧರನ್ ಪಕ್ಷಕ್ಕೆ ಸ್ವಾಗತ ಮಾಡಿದರು. ಹಿರಿಯರು ಒಬ್ಬೊಬ್ರು ರಾಜ್ಯಭಾರ ಮಾಡಬೇಕು ಅಂತ ಹೇಳಿದ್ದಾರೆ, ಒಬ್ಬೊಬ್ರು ಜನಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ. ಪೊನ್ನಣ್ಣ ಅವರು ಜನಸೇವೆ ಮಾಡಬೇಕು ಅಂತ ಹೇಳಿದ್ದು ಕಳೆದ ಒಂದು 4 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ಒಂದು ಮನೋಪರಿವರ್ತನೆ ಆಗ್ತದಲ್ಲ, ಬೇರೆ ಪಕ್ಷದಲ್ಲೂ ಇರ್ತಾರೆ, ನಾವು ಜನಸೇವೆ ಮಾಡಬೇಕು ಅಂತ ವ್ಯಕ್ತಿಗಳು ನೋಡಿ ಇಂಥ ಪಕ್ಷದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಅಂತ ಹೇಳ್ಕೊಂಡು ಆ ಮನೋಪರಿವರ್ತನೆ ಆದ್ಮೇಲೆ ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತ ಒಂದು ಸಂದರ್ಭ ಇದೆ. ಅದು ತಡವಾದ್ರೂ ಪರವಾಗಿಲ್ಲ, ಒಳ್ಳೆ ಕೆಲಸ ಆಗ್ಬೇಕು. ಅದಕ್ಕೆ ನೀವೆಲ್ಲ ಇಂಥ ಒಂದು ನಿರ್ಧಾರ ಮಾಡಿ ನಮ್ಮ ಕಡೆ ಸೇರಿ ತಗೊಳ್ಳೋದಿಲ್ಲ. ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ಇವತ್ತು ಏನ್ ಸೇರ್ಪಡೆಗೆ ಬಂದಿದ್ದೀರಾ, ಅಫ್ಕೋರ್ಸ್ ನಾವೆಲ್ಲ ಪೊನ್ನಣ್ಣನವರ ಒಂದು ಸಿದ್ಧಾಂತ ಹಾಗೂ ಅವರ ಒಂದು ಐಡಿಯಾಲಜಿನ ನೋಡ್ಬಿಟ್ಟು ನಾವು ಎಲ್ಲ ಈ ಒಂದು ಮನಸ್ಥಿತಿಗೆ ಬಂದಿದ್ದೀವಿ ಅಂತ ಒಪ್ಕೊಳ್ತೀನಿ. ಯಾಕೆಂತಂದ್ರೆ ಹಲವಾರು ವರ್ಷಗಳಿಂದ ನಮ್ಮ ವಿರಾಜಪೇಟೆಯಲ್ಲಿ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ ನಮ್ಗೆಲ್ಲರಿಗೂ ಗೊತ್ತು. ಒಂದು ಬೆಳವಣಿಗೆ ಅಂತಂದ್ರೆ ಬೆಳವಣಿಗೆನೇ ಇಲ್ಲ. ಬೆಳವಣಿಗೆ ಬಿಟ್ರೆ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಬೆಳೀತಾ ಇದ್ದಾರೆ ವಿನಃ ನಮ್ಮ ಊರಂತೂ ಬೆಳೀತಾ ಇಲ್ಲ. ಸೊ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಇಲ್ಲಿರುವಂತಹ ಲೋಕಲ್ ಬಾಡೀಸ್ಗಳು ಮತ್ತೆ ಇರುವಂತಹ ರೆಪ್ರೆಸೆಂಟೇಟಿವ್ಸ್ಗಳು. ಸೊ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ನಾವೆಲ್ಲ ಸೇರ್ಬೇಕಾಗ್ತದೆ. ಸೇರುವಂತಹ ಒಂದು ಸನ್ನಿವೇಶ ಬಂದಿದೆ. ಇದು ಈ 10ನೇ ತಾರೀಕು ಆದ್ಮೇಲೆ ಏನೇ ನಾವು ಮಾತಾಡಿದ್ರು ಅದು ಯಾವ ಪ್ರಯೋಜನಕ್ಕೂ ಇಲ್ಲ. ನಾವು ಏನೇ ಮಾಡಿದ್ರು ಚುನಾವಣೆಗೆ ಮುಂಚಿತವಾಗಿ ಮಾಡಬೇಕು, ಮತ್ತೆ ಮುಂಚಿತವಾಗಿ ಅದರ ಒಂದು ಸ್ಥಿತಿ ನಾವು ತರಬೇಕು ಅಂತ ನನ್ನ ಒಂದು ಅನಿಸಿಕೆ, ಪ್ಲಸ್ ಬಹಳಷ್ಟು ಜನರ ಅನಿಸಿಕೆ. ಇವತ್ತನೇ ವಿರಾಜಪೇಟೆಯಲ್ಲಿ ಕಡಿಮೆ ಅಂತಂದ್ರೆ ಒಂದು 200-250 ಜನ ಸೇರ್ಪಡೆ ಆಗಿದ್ದಾರೆ. ಈ ಬಾರಿ ಕೊಡಗಿನ ಜನತೆ ಬದಲಾವಣೆ ಬಯಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ. ಜಾತಿ ಧರ್ಮದ ನಡುವೆ ವಿಷಬೀಜ ಬಿತ್ತುವುದೇ ಬಿಜೆಪಿಯ ಮಹಾ ಸಾಧನೆ. ಕಳೆದ 20 ವರ್ಷಗಳಿಂದ ವಿರಾಜಪೇಟೆ ಕ್ಷೇತ್ರ ಅಭಿವೃದ್ಧಿ ಕುಂಠಿತ. ಮತದಾರರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅಪಪ್ರಚಾರಕ್ಕೆ ಕಿವಿಗೊಡದೆ ಆಶೀರ್ವಾದ ಮಾಡೇ ಮಾಡುತ್ತಾರೆ. ಯಾವ ಅಪಪ್ರಚಾರವೂ ವರ್ಕೌಟ್ ಆಗಲ್ಲ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಎಎಸ್ ಪೊನ್ನಣ್ಣ, ಮನದಾಳ. ಬುಧವಾರ, ಶುಕ್ರವಾರ, ಶನಿವಾರ ಸಂಜೆ 7:30ಕ್ಕೆ ನಿಮ್ಮ ನೆಚ್ಚಿನ ಕೊಡಗು ಚಾನೆಲ್ನಲ್ಲಿ ತಪ್ಪದೇ ವೀಕ್ಷಿಸಿ. SVEI
ದಶಕಗಳ ಪ್ರೀತಿಯ ಮುಳಿಯಾ ಜುವೆಲ್ಸ್, ಯುನಿಕ್ ಡಿಸೈನ್ಸ್. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಬಿಜೆಪಿ ಅಧಿಕಾರದಲ್ಲಿ ಕೊಡಗು ಹಿಂದೆಂದೂ ಕಾಣದ ಅಭಿವೃದ್ಧಿ ಕಂಡಿದೆ. ಬೆಂಗಳೂರಿನ ಶೋ ಆಫ್ ರಾಜಕಾರಣಕ್ಕೆ ಕೊಡಗಿನ ಜನ ಮರಳಾಗುವುದಿಲ್ಲ. ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಲಿದೆ. ಬಿಜೆಪಿ ಸರ್ಕಾರದಿಂದ ಜಿಲ್ಲೆಗೆ ಹೆಚ್ಚಿನ ಅನುದಾನ. ವೀಕ್ಷಿಸಿ ಕೊಡಗು ಮತ್ತೆ ಬಿಜೆಪಿ ಭದ್ರಕೋಟೆ. ಎಂಎಲ್ಸಿ ಸುಜಾ ಕುಶಲಪ್ಪ ಮನದಾಳ. ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ. ಬಜರಂಗದಳ ಭಯೋತ್ಪಾದಕ ಸಂಘಟನೆಯಲ್ಲ, ಅದು ಅಲ್ ಖೈದಾ ಅಲ್ಲ, ಅದೊಂದು ದೇಶಭಕ್ತ ಸಂಘಟನೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಬಜರಂಗದಳವೊಂದೇ ನಿಷೇಧ ಮಾಡುವುದಾಗಿ ಹೇಳಿದ್ದಾರೆ. ಅವರು ಅವಸಾನ ಹೊಂದುವುದು ಖಚಿತವೆಂದು ಮಡಿಕೇರಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಬಹಿರಂಗ ಪ್ರಚಾರ ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಜರಂಗದಳ ದೇಶಾಭಿಮಾನವೊಂದ ಪಸರಿಸುತ್ತಿರುವ ದೇಶಭಕ್ತರ ಸಂಘಟನೆ. ಅದು ಯಾವುದೇ ರೀತಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿಲ್ಲ. ಇಂತಹ ಸಂಘಟನೆಯನ್ನು ನಿಷೇಧಿಸುತ್ತೇವೆ ಎಂದಿರುವ ಸಿದ್ದರಾಮಯ್ಯ ಈ ಬಾರಿ ಸೋಲುವುದು ಖಚಿತವೆಂದರು. ಜೊತೆಗೆ ಕಾಂಗ್ರೆಸ್ 40ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲುವುದಿಲ್ಲವೆಂದರು. ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅವರ ಮ್ಯಾನಿಫೆಸ್ಟೋದಲ್ಲಿ ಬಜರಂಗದಳವನ್ನು ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ ವಿಚಾರವನ್ನು ಹೇಳಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು. ಬಜರಂಗದಳ ದೇಶಭಕ್ತ ಇರುವಂಥ ಬಜರಂಗದಳ, ದೇಶದ ಬಗ್ಗೆ ಅಭಿಮಾನ, ದೇಶದ ಬಗ್ಗೆ ದೇಶ ಮೊದಲು ನಾವು ಎರಡನೇದು ಅಂತ ಹೇಳುವಂಥ ವಿಚಾರವನ್ನು ಸಾರುವಂಥ ಒಂದು ಸಂಸ್ಥೆ ಇದು. ಅದನ್ನು ಬ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರ ಅವಸಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಸಿದ್ದರಾಮಯ್ಯನವರು ಈಗ ವಿರೋಧ ಪಕ್ಷದ ನಾಯಕರಿದ್ದಾರೆ. ವರ್ಣದಲ್ಲಿ ಡೆಪಾಸಿಟ್ ಕಳ್ಕೊಂಡಂಥ ಪರಿಸ್ಥಿತಿ ಕೂಡ ಆಗ್ತದೆ. ಇವತ್ತು ಬಜರಂಗ ಅಂತ ಹೇಳಿದ್ರೆ ಅದೊಂದು ಭಯೋತ್ಪಾದನೆ ಸಂಘಟನೆ, ಅಲ್ ಖೈದಾ ಆಗಲಿ ಭಯೋತ್ಪಾದನೆ ಸಂಘಟನೆ ಅಲ್ಲ, ದೇಶಭಕ್ತರ ಸಂಘಟನೆ. ಹಾಗಾಗಿ ಒಂದು ಸಾರಿ ಟಿಪ್ಪು ಜಯಂತಿಯನ್ನು ಮಾಡಿ ಕೊಡಗಿನಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಕೂಡ ಸರ್ವನಾಶ ಆಗಿ ವಿರೋಧ ಪಕ್ಷದಲ್ಲಿ ಕೂರುವಂಥ ವ್ಯವಸ್ಥೆ ಆಗಿದೆ. ಈಗ ಬಜರಂಗದಳನ್ನ ಬ್ಯಾನ್ ಮಾಡ್ತೀನಿ ಅಂತೇಳಿ ಅವರಣದಲ್ಲಿ ಅವರು ಸೋಲ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ಗೆ 40 ಸೀಟಿನ ಮೇಲೆ ಸಿಗದಂಥ ಪರಿಸ್ಥಿತಿ ಕೂಡ ಆಗ್ತದೆ. ಇದನ್ನು ತಾವು ಬೇಕಾದರೆ ಚುನಾವಣೆ ಕಳೆದ ಕೂಡಲೇ ಗೊತ್ತಾಗ್ತದೆ. ಹಾಗಾಗಿ ಟಿಪ್ಪುವನ ಖಡ್ಗವನ್ನು ತಗೊಂಡು ಬಂದಂಥ ಮಲ್ಯ ಯಾರಿದ್ದಾರೆ ಅವರು ಮಣ್ಣು ಮುಕ್ಕಿದ್ರು. ಟಿಪ್ಪು ಸೀರಿಯಲ್ನ ಮಾಡಿದಂಥ ಸಂಜಯ್ ಖಾನ್ ಮಣ್ಣು ಮುಕ್ಕಿದ್ರು. ಸಿದ್ದಾಪುರ, ಅಳ್ವಾರ, ಹಳೆಕೋಟೆ, ಹೆಬ್ಬಾಲೆ, ಹುಲಸೆ ಕಣಿವೆಗಳಲ್ಲಿ ಅಪ್ಪಚ್ಚು ರಂಜನ್ ಬಿರುಸಿನ ಪ್ರಚಾರ ನಡೆಸಿದರು. ಚುನಾವಣೆ ಸಂದರ್ಭ ರಾಜೀನಾಮೆ ಪರ್ವ ಸಾಮಾನ್ಯ. ಪಕ್ಷದ ಹಿರಿಯ ಮುಖಂಡ ಹಾಗೂ ಮಾಜಿ ಸಚಿವ ಬಿಎ ಜಿವಿಜಯ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾದರೆ ಅವರ ಸಲಹೆಗಳನ್ನು ಪಡೆಯಲು ನಾವು ಬದ್ಧರಾಗಿದ್ದೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ ಸಮರ್ಥಿಸಿಕೊಂಡಿದ್ದಾರೆ.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯಲು ಸ್ಪರ್ಧೆಯಲ್ಲಿದ್ದ 7 ಕಾಂಗ್ರೆಸ್ಸಿಗರಲ್ಲಿ ಓರ್ವರಿಂದ 9ದಿಂದ ಆಯ್ಕೆ ಮಾಡಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಗೆಲ್ಲಿಸಿಕೊಂಡು ಬರುವ ಕುರಿತು ಸಲಹೆ ನೀಡಿದ ಜಿವಿಜಯ ಅವರೇ ಇದೀಗ ರಾಜೀನಾಮೆ ನೀಡಿರುವುದು ಸರಿಯಲ್ಲ. ಟಿಕೆಟ್ ಸಿಗಲಿಲ್ಲ ಎನ್ನುವ ಕಾರಣಕ್ಕೆ ಈ ರೀತಿ ನಡೆದುಕೊಂಡಿರುವುದು ಬೇಸರವನ್ನು ಉಂಟು ಮಾಡಿದೆ ಎಂದರು. ಜಾತ್ಯತೀತ ನೆಲೆಗಟ್ಟಿನ ರಾಜಕಾರಣ ಮಾಡಿಕೊಂಡು ಬಂದವರು ಇದೀಗ ಬಿಜೆಪಿ ಅಭ್ಯರ್ಥಿ ಅಪ್ಪಚ್ಚು ರಂಜನ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಮುತ್ತಪ್ಪ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಜಿವಿಜಯ ಅವರ ಜಾತ್ಯತೀತ ಸಿದ್ಧಾಂತ ಎಲ್ಲಿಗೆ ಹೋಯಿತು ಅಂತ ಪ್ರಶ್ನೆ ಮಾಡಿದರು. ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹೊರಗಿನವರು ಎಂದು ಟೀಕಿಸುತ್ತಿರುವ ಜಿವಿಜಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಾ ಮಂತರಗೌಡರನ್ನು ಬೆಂಬಲಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇದೀಗ ವಿಧಾನಸಭಾ ಚುನಾವಣೆ ಸಂದರ್ಭ ಗೊಂದಲ ಸೃಷ್ಟಿ ಮಾಡುವುದು ಸರಿಯಲ್ಲವೆಂದರು. ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗರು ಒಗ್ಗಟ್ಟಿನಿಂದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ಪಡ್ತಾ ಇದ್ದಾರೆ. ಡಾ ಮಂತರಗೌಡ ಪರ ಜನಸಾಗರವೇ ಹರಿದು ಬರ್ತಾ ಇದೆ. ಅವರಿಗೆ ಜನ ಬೆಂಬಲವಿದ್ದು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಅನಂತಕುಮಾರ್ ಅವರಿಗೆ ಪಕ್ಷ ಎಲ್ಲ ಸ್ಥಾನಮಾನಗಳನ್ನು ನೀಡಿದೆ. ಆದರೆ ಅವರು ಯಾಕೆ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಎಂದು ತಿಳಿತಾ ಇಲ್ಲ. ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಅವರೇ ಬಗೆಹರಿಸಿಕೊಳ್ಳಬಹುದಿತ್ತು ಎಂದು ಸ್ಪಷ್ಟಪಡಿಸಿದರು. ಒಂದು ರಾಜೀನಾಮೆ ಪರ್ವ ಅಂತ ಹೇಳೋದು ಸಾಮಾನ್ಯ. ಯಾಕೆಂದರೆ ಈಗಾಗಲೇ ಮಡಿಕೇರಿ ಕ್ಷೇತ್ರದಲ್ಲಿ ಸುಮಾರು 7 ಅಭ್ಯರ್ಥಿಗಳಿದ್ರು, ಆಕಾಂಕ್ಷಿಗಳಿದ್ರು. ಈ ಆಕಾಂಕ್ಷಿಗಳಲ್ಲಿ ಎಲ್ಲರೂ ಕೂಡ ನಾವು ಅದಕ್ಕೆ ಮೊದಲು ಎಲ್ಲ ವಲಯಗಳಲ್ಲಿ ಸುಮಾರು ಕೊಡಗಿನ 104 ವಲಯಗಳಲ್ಲಿ ಸಭೆ ನಡೆಸಬೇಕಂತ ಹೇಳುವ ನಿಟ್ಟಿನಲ್ಲಿ ಮಡಿಕೇರಿ ಕ್ಷೇತ್ರದ ಸುಮಾರು 48 ವಲಯಗಳಲ್ಲಿ ಸಭೆ ನಡೆಸುವಾಗ ಸುಮಾರು 37-38 ಸಭೆಗಳು ನಡೆಸಿದಾಗ ಎಲ್ಲಲ್ಲೂ ಕೂಡ ನಮ್ಮ 7 ಆಕಾಂಕ್ಷಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಸಮಿತಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಕೆಪಿಸಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಏನೇ ಆಗಲಿ ಆಕಾಂಕ್ಷಿಗಳಿಗೆ ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಟಿಕೆಟ್ ಸಿಗೋದು, ಅಭ್ಯರ್ಥಿಯಾಗೋ ಅವಕಾಶ ಸಿಗೋದು. ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ನಾವು ಗೆಲ್ಲಿಸುವ. ಯಾಕೆಂದರೆ ಈಗಾಗಲೇ ಕಳೆದ 20 ವರ್ಷಗಳಿಂದ 25 ವರ್ಷಗಳು ಹೆಚ್ಚು ಕಮ್ಮಿ ಮಡಿಕೇರಿ ಕ್ಷೇತ್ರದಲ್ಲಿ ಮಾನ್ಯ ಅಪ್ಪಚ್ಚು ರಂಜನ್ ಅವರ ದರ್ಬಾರು ನಡೀತಿದೆ. ಅವರು ಇಲ್ಲಿ ಇದ್ದಾರೆ. ಆದ್ದರಿಂದ ನಾವೆಲ್ಲ ಸೇರಿ ಅವ್ರನ್ನ ಸೋಲಿಸಬೇಕಾಗ್ತದೆ. ಈ ಬಾರಿ ಕಾಂಗ್ರೆಸ್ ಪರವಾದ ಅಲೆ ರಾಜ್ಯದಲ್ಲೂ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುವ. ಯಾರಿಗೆ ಸಿಗ್ತದೆ ಅಭ್ಯರ್ಥಿಯಾಗಿ ಇದು ಟಿಕೆಟು ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡೋ ಅಂತ ಹೇಳಿ ಮೊದಲು ಕೊಡ್ಲಿಪೇಟೆಯಲ್ಲಿ ನಡೆದ ಸಭೆಯಲ್ಲಿ ಮಾನ್ಯ ಜಿವಿಜಯ ಸಾಹೇಬ್ರೆ ಮೊದಲು ನಿಂತು ಎಲ್ಲರೂ ಕೈ ತೆಗೆದು ನಾವು ಘೋಷಿಸುವಂತ ಹೇಳೋ ಒಂದು ಮಾತು ಹೇಳೋದು ನಾವೆಲ್ಲ ಸೇರಿ ಎಲ್ಲರೂ ಸೇರಿ ಕೈ ತೆಗೆದು ಘೋಷಿಸಿ ಯಾರಿಗೆ ನಾವು ಟಿಕೆಟ್ ಸಿಗ್ತದೆ ಅವರಿಗೆ ಕೆಲಸ ಮಾಡುವಂತ ಹೇಳೋದನ್ನು ಕೂಡ ನಾವು ಅವತ್ತು ಹೇಳಿದ್ದೀವಿ. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ 2ನೇ ಹಂತದ ನಾಯಕರಿಗೆ ಮಾರ್ಗದರ್ಶನ ಮಾಡಬೇಕಾದ ಮತ್ತು ರಾಜಕೀಯವಾಗಿ ಬೆಳೆಸಬೇಕಾದ ಜಿವಿಜಯ ಅವರು ರಾಜೀನಾಮೆ ನೀಡುವ ಅಗತ್ಯವಿರಲಿಲ್ಲ. ಇವರು ತೆಗೆದುಕೊಂಡಿರುವ ನಿಲುವು ದುಃಖವನ್ನ ತಂದಿದೆ. ಹಿರಿಯ ರಾಜಕಾರಣಿಯಾಗಿ ಮಾರ್ಗದರ್ಶನ ಮಾಡುವ ಬದಲು ಅಧಿಕಾರ ದಾಹದ ರಾಜಕಾರಣ ಮಾಡ್ತಾ ಇರುವುದು ಸರಿಯಲ್ಲವೆಂದು ಟೀಕಿಸಿದರು. ಇದೇ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಸಮರ್ಥವಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಭೂತಪೂರ್ವ ಜನಬೆಂಬಲ ದೊರೆತಾ ಇದೆ. ಕಳೆದ 20-25 ವರ್ಷಗಳಿಂದ ಇದ್ದ ಜನಪ್ರತಿನಿಧಿಗಳ ಆಡಳಿತದಿಂದ ಬೇಸತ್ತಿರುವ ಜನತೆ ಬದಲಾವಣೆಯನ್ನ ಬಯಸಿದ್ದು ಗೆಲುವು ನಿಶ್ಚಿತವಾಗಿದೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ 5,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗುವುದು. ಹೋಮ್ ಸ್ಟೇ ಮಾಲೀಕರಿಗೆ ಶೇಕಡಾ 5 ಬಡ್ಡಿ ದರದಲ್ಲಿ 10 ಲಕ್ಷದವರೆಗೆ ಸಾಲ ನೀಡಲಾಗುತ್ತೆ. ರೈತರಿಗೆ 10 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ. ಮಲೆನಾಡು ಮೈಸೂರು ಭಾಗದ ಅಭಿವೃದ್ಧಿಗೆ ವಿಶೇಷ ನಿಧಿಯಿಂದ ಸ್ಥಾಪನೆ ಮಾಡಲಾಗುತ್ತೆ. ಕರ್ನಾಟಕ ಕಾಫಿ ಬ್ರ್ಯಾಂಡ್ ಮೂಲಕ ಕಾಫಿಗೆ ಉತ್ತೇಜನ ನೀಡಲಾಗುತ್ತೆ. ಕಾವೇರಿ ನದಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದೆಂದು ರಮೇಶ್ ಭರವಸೆ ನೀಡಿದರು. 2 ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಅನಿಸಿಕೆ ಏನಂದರೆ, ಹಿರಿಯರಾಗಿರ್ತಕ್ಕಂಥ ಜಿವಿಜಿ ಅವರು ಇವತ್ತಿನ 2ನೇ ಹಂತದ ನಾಯಕರಿಗೆ ಮಾರ್ಗದರ್ಶನ ಮಾಡಬೇಕಾದಂಥ ಸ್ಥಾನದಲ್ಲಿ ಅವರು ಇರಬೇಕು. ಚುನಾವಣೆಯ ರಣರಂಗದಲ್ಲಿ ಸಾಕಷ್ಟು ಬಾರಿ ಸ್ಪರ್ಧಿದ್ದಾರೆ, ಗೆದ್ದಿದ್ದಾರೆ, ಸೋತಿದ್ದಾರೆ. ಬಟ್ ಈಗ ಅವರ ಇಳಿ ವಯಸ್ಸಿನಲ್ಲಿ ಕಿರಿಯರಿಗೆ ಮಾರ್ಗದರ್ಶಕರಾಗಿ ಅವರು ಇದ್ದುಕೊಂಡು ಅವರ ಅನುಭವಗಳನ್ನು ಕಿರಿಯರಿಗೆ ದಾರಿ ಎಳೆದು ಕೆಲಸವನ್ನು ಇವತ್ತು ಅವರು ಮಾಡಬೇಕಾಗುತ್ತೆ. ಆ ದೊಡ್ಡತನ ಅವರಲ್ಲಿ ಬರಬೇಕಾಗಿತ್ತು. ಆಯಿತು, ಈಗ ಅಭ್ಯರ್ಥಿ ಅವರು ಆಗಲಿಲ್ಲ. 7 ಅಭ್ಯರ್ಥಿಗಳಲ್ಲಿ ಒಬ್ಬರಿಗೆ ಅವಕಾಶ ಸಿಕ್ಕಿದೆ. 7 ಅಭ್ಯರ್ಥಿಗಳಲ್ಲಿ ಒಬ್ಬರಿಗೆ ಅವಕಾಶ ಸಿಕ್ಕಿ ಆದ ಮೇಲೆ ಆ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲ ಕೆಲಸ ಮಾಡ್ತೇವೆ ಅಂತೇಳಿ
ಎಲ್ಲ ಹಿರಿಯ ನಾಯಕರ ಸಮ್ಮುಖದಲ್ಲಿ ಮಾತಾಡಿಯೇ ಬಂದಿದ್ದಾರೆ. ಬಂದಾದ ನಂತರ ಚುನಾವಣೆಗೆ ಇನ್ನೊಂದು 4-5 ದಿವಸಗಳು ಇದೆ ಅಂತ ಹೇಳ್ತಕ್ಕಂಥ ಸಂದರ್ಭಕ್ಕೆ ಯಾಕಾಗಿ ರಾಜೀನಾಮೆ ಕೊಡಬೇಕಾಗಿತ್ತು? ರಾಜೀನಾಮೆಯ ಅವಶ್ಯಕತೆ ಇರಲಿಲ್ಲ. ಜಿ.ವಿ.ಜಿಯವರು ಚುನಾವಣೆಗೆ ನಿಂತರೆ ಅವರಿಗೆ ಆದಂಥ ಒಂದು ವರ್ಗದ ಮತ ಜಾಸ್ತಿ ಅವರಿಗೆ ಬರೋದು ಕಡಾಖಂಡಿತ, ಅದು ಏನು ಎರಡು ಮಾತಿಲ್ಲ ಅದರಲ್ಲಿ. ಬಟ್ ಇವತ್ತು ಅವರು ಪಕ್ಷಕ್ಕೆ ಬಂದಾಗಿದೆ ನೋಡಿ, ನಾನು ಪತ್ರಿಕಾಗೋಷ್ಠಿಯನ್ನು ಒಬ್ಬರೇ ಕೂತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿರೋಧ ಪಕ್ಷದ ಮಾಜಿ ಸದಸ್ಯ ಸಿಎಸ್ ಅರುಣ್ ಮಾಚಯ್ಯ, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಎಚ್ಎ ಹಂಸ ಹಾಗೂ ನಗರಾಧ್ಯಕ್ಷ ಬಿವೈ ರಾಜೇಶ್ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಬಿಎಸ್ ಅನಂತಕುಮಾರ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಿಜೆಪಿ ಪರ ಒಲವು ತೋರಿರುವ ಅವರು ಸದ್ಯದಲ್ಲೇ ಶನಿವಾರ ಸಂತೆಯಲ್ಲಿ ಶಕ್ತಿ ಪ್ರದರ್ಶನ ನಡೆಸುವುದಾಗಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಂತಕುಮಾರ್, ಕಾಂಗ್ರೆಸ್ ಪಕ್ಷ ತನಗೆ ಅನ್ಯಾಯ ಮಾಡಿಲ್ಲ, ಆದರೆ ಪಕ್ಷದ ಜಿಲ್ಲಾಧ್ಯಕ್ಷರು, ನಾಯಕರು ಹಾಗೂ ಅಭ್ಯರ್ಥಿ ತನ್ನನ್ನು ಕಡೆಗಣಿಸಿದ್ದಾರೆ. ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರೋದ್ರಿಂದ ಪಕ್ಷದಿಂದ ಹೊರಹೋಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುತ್ತೇನೆ ಎಂದರು. ತಾನು ಜಿಲ್ಲಾ ಉಪಾಧ್ಯಕ್ಷನಾಗಿದ್ದರೂ ಕಳೆದ 6 ತಿಂಗಳಿಂದ ಜಿಲ್ಲಾಧ್ಯಕ್ಷರು ತನಗೆ ಕರೆ ಮಾಡಿ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ನಡೆಸಿಲ್ಲ. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪಕ್ಷದ ಸಭೆ ಸಮಾರಂಭಗಳಿಗೆ ತನ್ನನ್ನು ಆಹ್ವಾನ ಮಾಡ್ತಾ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಅತಿ ಮುಖ್ಯವಾಗಿದ್ದು ಯಾರೂ ಕೂಡ ತಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಶನಿವಾರ ಸಂತೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೃಹತ್ ಮಟ್ಟದಲ್ಲಿ ಬೆಳೆಸಿದ್ದೇನೆ. ಆದರೆ ತನ್ನ ಗಮನಕ್ಕೆ ತಾರದೆ ಇದೇ ಬೂತ್ ವ್ಯಾಪ್ತಿಯಲ್ಲಿ ಯಾರೊಂದೋ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದಾರೆ. ಇದು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಮಾಡಿದ್ದು, ಈ ಪ್ರಕರಣವೊಂದ ಅಭ್ಯರ್ಥಿ ಲಘುವಾಗಿ ಕಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನನ್ನ ಮನವಿ ಏನೆಂದರೆ, ಇಂದು ನಾನು ಕೊಡಗು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ. ಅದಕ್ಕೆ ಸಕಾರಣಗಳನ್ನು ನಾನು ನಿಮಗೆ ನೀಡ್ತೇನೆ. ಏಕೆಂದರೆ ಸತತ 7 ವರ್ಷಗಳು ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ, ಗ್ರಾಮ ಪಂಚಾಯಿತಿ ಸದಸ್ಯನಾಗಿ, ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಮತ್ತು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ಸಕ್ರಿಯವಾಗಿ ಮತ್ತು ನೈಜ ಕಾಂಗ್ರೆಸ್ಸಿಗನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ಪಕ್ಷ ನನಗೇನು ದ್ರೋಹ ಮಾಡಲಿಲ್ಲ. ಆದರೆ ಪಕ್ಷದ ನಾಯಕರುಗಳು ಅವರು ತೋರ್ತಿದ್ದಂಥ ಅಸಹಕಾರ, ನಾನು ಮಾಡ್ತಿದ್ದಂಥ ಕೆಲಸಗಳಿಗೆ ಅಡಚಣೆಗಳನ್ನು ಉಂಟು ಮಾಡುವುದು, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೂ ಕೂಡ ಅಡಚಣೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದರು. ಸತತ 7 ವರ್ಷಗಳು ಕೂಡ ಕಿರುಕುಳನ ಕೊಟ್ಕೊಂಡು ಬಂದಂಥ ಕೊಡಗಿನ ಕಾಂಗ್ರೆಸ್ನ ನಾಯಕರುಗಳು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿರ್ಬೋದು, ಸತತ 6 ತಿಂಗಳಾಗಿದೆ ನನಗೆ ಕರೆ ಮಾಡ್ದಿದ್ದೇನೆ. ಅದೇ ರೀತಿ ನಾನೊಬ್ಬ ನಿಕಟಪೂರ್ವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುಶಾಲನಗರ ಬ್ಲಾಕಿಗೆ 6 ತಿಂಗಳಾಗಿದೆ. ಕುಶಾಲನಗರ ಬ್ಲಾಕ್ನ ಅಧ್ಯಕ್ಷರಾಗಿ VP ಶಶಿಧರ್ ಅವರು ಅಧಿಕಾರ ನಾನಾದಾಗಲೂ ಹಸ್ತಾಂತರ ಮಾಡಿಕೊಳ್ಳಿಲ್ಲ, ಅವರು ಅಧಿಕಾರ ಪಡ್ಕೊಳ್ಳುವಾಗಲೂ ಅಧಿಕಾರ ಹಸ್ತಾಂತರ ಮಾಡಿಕೊಳ್ಳಿಲ್ಲ. ಸತತ 6 ತಿಂಗಳಿಂದ ಅವರು ಕೂಡ ಅಧ್ಯಕ್ಷರಾದರೂ ಕೂಡ ಒಂದೇ ಒಂದು ಕರೆನೂ ಕೂಡ ಇವತ್ತರೆಗೂ ನನಗೆ ಮಾಡಲಿಲ್ಲ. ಪಕ್ಷ ಸಂಘಟನೆ ಹೇಗಾಗುತ್ತೆ? ಆಗಿದ್ರೆ ಪಕ್ಷ ಸಂಘಟನೆಯಲ್ಲಿ ಇವರು ವೈಫಲ್ಯ ಅನುಭವಿಸಿದ್ದಾರೆ. ನಮ್ಮ ಕೆಲಸ, ನಾವು ರಾಜಕಾರಣಿಗಳಾಗಿ, ನಮ್ಮ ಕೆಲಸ ರಾಜಕೀಯ ವ್ಯಕ್ತಿಗಳಾಗಿ ನಾವೊಂದು ಚುನಾವಣೆಯನ್ನು ಎದುರಿಸಬೇಕು ಅಂದರೆ ಸಂಘಟಿತ ಹೋರಾಟದಿಂದ ಚುನಾವಣೆ ಎದುರಿಸಬೇಕು. ಸೋಮವಾರಪೇಟೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆಎ ಮೊಹಮ್ಮದ್ ರಫೀಕ್, ಪಕ್ಷದ ಪ್ರಮುಖ ಶರೀಫ್ ಇಬ್ರಾಹಿಂ, ಅನಂತಕುಮಾರ್ ಅವರ ಬೆಂಬಲಿಗರಾದ ಬಿಜೆ ಈರಪ್ಪ, ಕೆಎಂ ಹೂವಯ್ಯ ಹಾಗೂ ಕಿರಣ್ ಪಾಲ್ಗೊಂಡಿದ್ದರು. ಡಬಲ್ ಎಂಜಿನ್ ಸರ್ಕಾರ ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣಕ್ಕಾಗಿ ಒತ್ತು ನೀಡಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಸರ್ಕಾರದ ಜನಪರ ಯೋಜನೆಗಳು ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲು ಸಹಕಾರಿಯಾಗಿದೆ ಎಂದು ಜಿಲ್ಲಾ ಮಹಿಳಾ ಮೋರ್ಚಾದ ಕಾರ್ಯದರ್ಶಿ ಅನಿತಾ ಪೋಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೇಟಿ ಬಚಾವೋ, ಬೇಟಿ ಪಢಾವೋ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ನಾರಿ ಶಕ್ತಿಯ ಅಭ್ಯುದಯಕ್ಕೆ ಕಂಕಣಬದ್ಧರಾಗಿ ಮೋದಿ ನೇತೃತ್ವದ ಸರ್ಕಾರ ದುಡಿತಾ ಇದೆ ಎಂದರು. ಜಲಜೀವನ್ ಮಿಷನ್ ಮೂಲಕ ನೀರಿನ ಸಂಪರ್ಕ, ಸ್ವಚ್ಛ ಭಾರತ್ ಮಿಷನ್, ಉಜ್ವಲ ಯೋಜನೆಯಿಂದ
ಉಚಿತ LPG ಸಂಪರ್ಕ, ಗರ್ಭಿಣಿಯರ ಮಹಿಳೆಯರ ಸುಧಾರಣೆಗೆ ಮಾತೃಪೂರ್ಣ ಯೋಜನೆ, ಮಾತೃವಂದನಾ ಯೋಜನೆ ಮತ್ತಿತರ ಯೋಜನೆಗಳನ್ನು ಅಭಿವೃದ್ಧಿಗೆ ತಂದಿದೆ ಎಂದರು. ಮಹಿಳಾ ಸಬಲೀಕರಣಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ, ನಮ್ಮ BJP ಸರ್ಕಾರ ಯಾವುದೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಯಾವುದೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದೆ, ಸರ್ಕಾರದ ಸಾಧನೆಗಳೇನು ಅನ್ನೋಂಥದ್ದನ್ನು ನಾವಿವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀವಿ. ಭಾರತದಲ್ಲಿ ಮಹಿಳೆಯರು ಇವಾಗ ರಾಷ್ಟ್ರ ನಿರ್ಮಾತೃಗಳು ಸಹ ಅಷ್ಟೇ. ಸಿದ್ಧ ಸಮಾಜಕ್ಕೋಸ್ಕರ ಮಹಿಳೆಯರು ಪ್ರತಿಯೊಂದು ಪ್ರಮುಖ ಅಭಿವೃದ್ಧಿ ಪ್ರವಚನ ಹಾಗೂ ನಿರ್ಧಾರವನ್ನು ಮಾಡೋರು ಸಹ ಇದ್ದಾರೆ. ಜಾತಿ ಧರ್ಮಗಳನ್ನು ಮೀರಿ ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಮುಂಚೂಣಿನಲ್ಲಿದ್ದಾರೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ನಮ್ಮ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ಒಬ್ಬ ಬುಡಕಟ್ಟು ಜನಾಂಗದಿಂದ ಬಂದು ಇವತ್ತು ರಾಷ್ಟ್ರಪತಿ, ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತದ ಮಹಿಳೆಯರು ಮುಂಚೂಣಿಯಲ್ಲಿದ್ದು ನಾರಿ ಶಕ್ತಿಯ ಮೋದಿ ಸರ್ಕಾರವು 2014ರಿಂದ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಮಹಿಳಾ ಮಂತ್ರಿಗಳನ್ನು ಸಹ ಹೊಂದಿರುವ ಹೆಗ್ಗಳಿಕೆಯೂ ಸಹ ಇದೆ. ಕರ್ನಾಟಕವು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕನಂತಹ ವೀರ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರ ನಾಡು. ಈ ಮಹಿಳೆಯರು ಕರ್ನಾಟಕದ ಮಾತೆ ಮತ್ತು ಭರತ ಮಾತೆಯ ಸೇವೆಯಲ್ಲಿ. ಗೋಷ್ಠಿಯಲ್ಲಿ ಬಿಜೆಪಿ ಮಹಿಳಾ ಘಟಕದ ಉಸ್ತುವಾರಿ ಉಷಾ ದೇವಂಬ, ಮಡಿಕೇರಿ ನಗರ ಘಟಕದ ಅಧ್ಯಕ್ಷೆ ಸವಿತಾ ರಾಕೇಶ್, ಗ್ರಾಮಾಂತರ ಅಧ್ಯಕ್ಷೆ ಕವಿತಾ ಬೆಳ್ಳೆಪ್ಪ, ಸೋಮರಪೇಟೆ ಮಂಡಲ ಅಧ್ಯಕ್ಷೆ ಮಂಜುಳಾ ಸುಬ್ರಹ್ಮಣಿ ಹಾಗೂ ಉಪಾಧ್ಯಕ್ಷೆ ಭಾನುಮತಿ ಪಾಲ್ಗೊಂಡಿದ್ದರು.